7 ವರ್ಷದಿಂದ ಒತ್ಪೇಡ್ ಗ್ರಾಮಕ್ಕೆ ಸ್ಮಶಾನ ಭೂಮಿ ಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದೇವ್ರಿ. ಇವಾಗ ಶಾಂಕ್ಷನ್ ಮಾಡ್ಯಾರ. ಮಾಡಿದ್ರೆ ಮಾಡ್ಲಿ, ಅದು ಕಲ್ಲು ಗುಡ್ಡ ತೆಗ್ಗು ಇದ್ದಲ್ಲಿ ತಂದು ಕೊಟ್ಟಾರ. ಬಡವರಿಗೆ ಅವ್ರಿಗೆ ತೊಂದರೆ ಆಗತ್ತದ. JCB ತೊಗೊಂಬಂದು ನಾವು ತೋಡಿ ಕುಣಿ ಹೊಡೆದು ಮಣ್ಣು ಮಾಡ್ಬೇಕಂತಂದ್ರೆ ಬರೀ ಕಲ್ಲು ಬೀಳಕತ್ತವ. 10-20 ಸಾವಿರ ರೂಪಾಯಿ JCB ಕೇಳ್ತಾರ. ಬಡವ್ರು ಎಲ್ಲಿಂದ ಕೊಡ್ಬೇಕು? ಊರಾಗ ಎಲ್ಲ ಬೇರೆ ಕಡೆ ಎಲ್ಲೆಲ್ಲ ಕೇಳಿದ್ರೆ ಕೊಡ್ತಕ್ಕಂತ ರೈತರು ಆ ಜಮೀನು ಒಟ್ಟು ನೋಡಕ್ ಹೋಗೋರು. ಊರಿಗೆ ಬಂದು ನೀವು ಬೇಕಾದ್ರೆ ಪರಿಶೀಲನೆ ಮಾಡ್ರಿ, ಎಲ್ಲರಿಗೆ ಕರೆಸ್ರಿ, ಎಲ್ಲರ ಸಮೀಕ್ಷೆನ ಎದ್ರ ನೋಡಿ ಎಸಿ ಆ ಸ್ಪಾಟ್ ನೋಡ್ರಿ. ನೀವು ಹೆಂಗಾದ ನೋಡಿ ಮೇಲೆ ನಿಮ್ಗೆ ಗೊತ್ತಾಗ್ತದ. ಸುಮ್ಮನೆ ಎಲ್ಲೇನ ಬಂದು ಎಸಿ ಕಲ್ಲ ತಂದು ತೋರಿಸಿರ ಬಡವ್ರು ಎಲ್ಲಿ ಮಣ್ಣು ಮಾಡ್ಬೇಕು? ಇವೆಲ್ಲ ಸಮಸ್ಯೆ ಭಾಳ ಆಗತ್ತವ. ನೀವು ಆದಷ್ಟು ದಯಮಾಡಿ ತಾಲೂಕು ದಂಡಾಧಿಕಾರಿಗಳು ಬಂದು ಅದು ಪರಿಶೀಲನೆ ಮಾಡ್ರಿ. ಗ್ರಾಮದಾಗ ಬಂದು ಕೇಳ್ರಿ, ನೀವು ಎಲ್ಲರಿಗೆ ಎಲ್ಲಿ ಸೂಕ್ತ ಜಾಗ ಅದ, ಯಾರು ಕೊಡೋದ್ರಪ್ಪ ಅಂದ್ರೆ ರೈತರಿಗೆ ಕೇಳ್ರಿ. ಅವ್ರು ಕೊಟ್ರಪ್ಪ ಅಂದ್ರೆ ಆ ಭೂಮಿಗೆ ತೊಗೊಂಡು ಎಸಿ ಎಲ್ಲರಿಗೂ ಅನುಕೂಲ ಆಗ ಮಾಡಿಕೊಡ್ರಿ ಅಂತ ನಾವು ನಿಮ್ಮಲ್ಲಿ ಕೇಳ್ತೀವಿ ಅಷ್ಟೇ. ಒಂದು ವೇಳೆ ನೀವೇನಾದರೂ ಗ್ರಾಮಕ್ಕೆ ಬಂದು ನೋಡಿ ಪರಿಶೀಲನೆ ಮಾಡಲ್ಲ ಅಂತಂದ್ರೆ ನಾವು ಊರು ಗ್ರಾಮಸ್ಥರು ಎಲ್ಲರೂ ಬಂದು ತಾಲೂಕು ದಂಡಾಧಿಕಾರಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ನಿಮ್ಮಲ್ಲಿ ಕೇಳಕತ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಸಾವ್ಕಾರ್. ನೋಡ್ರಿ ಮೇಡಮ್ ಅವ್ರೆ, ಇಂಥ ಕಲ್ಲ ಅವ್ರಿ, ಇಂಥ ಕಲ್ಲಿಗೆ ಕುರಿ ಕೂತವ್ರಿ.